ಸರ್, ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರ ತಾಣಗಳನ್ನು ಉಳಿಸ್ ಮಾಡುವಂಥ ಕೆಲಸ ಭಾರತ ಸೇನೆ ಮಾಡ್ತಿದೆ. ನಾನು ಭಾರತೀಯ ಸೈನಿಕರಿಗೆ ಮೊದಲನೇದಾಗಿ ಅಭಿನಂದಿಸ್ತೀನಿ. ನಾನು ಸಿಂಧೂರ ಇಟ್ಟಿದ್ದೀನಿ. ಆಪರೇಷನ್ ಸಿಂಧೂರದ ಯಶಸ್ಸಿಗೆ ನಾವೆಲ್ಲ ಈ ದೇಶದವರು, ನಾವೆಲ್ಲ ಭಾರತೀಯರು. ಸೊ ಕೆಲವು ಡೀಟೇಲ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಆಪರೇಷನ್ ಸಿಂಧೂರ ನಮ್ಮ ಇಂಡಿಯನ್ ಆರ್ಮಿ ಮಾಡಿದೆ. ಇಂಡಿಯನ್ ಆರ್ಮಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದೇನು ಪಾಕಿಸ್ತಾನದ ಊರನ್ನ ಉಡಾಯಿಸಿದ್ದಾರೆ, ಆ ಊರಿಗೆ ಒಂದು ಕ್ರೂರ ಇತಿಹಾಸ ಇದೆ. ಭಾಳಷ್ಟು ಜನಕ್ಕೆ ಗೊತ್ತಿರಬೇಕು, ಜೈಷ್ ಇ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾ ಅಂತ. ಲಷ್ಕರ್ ಇ ತೊಯ್ಬಾ ಸ್ಟಾರ್ಟ್ ಆಗಿದ್ದು 1986ರಲ್ಲಿ. ಹಫೀಜ್ ಸಯೀದ್ ಅಂತ ಸ್ಟಾರ್ಟ್ ಮಾಡ್ತಾನೆ. ಅವನ ಉದ್ದೇಶ ಏನಾಗಿರುತ್ತೆ ಗೊತ್ತಾ? ಎಂಟೈರ್ ಇಂಡಿಯಾನ ಡೆಸ್ಟ್ರಾಯ್ ಮಾಡಬೇಕು ಅನ್ನೋದು ಹಫೀಜ್ ಸಯೀದ್ ಉದ್ದೇಶ. ಲಷ್ಕರ್ ಇ ತೊಯ್ಬಾನ ಕಟ್ತಾನೆ. ಲಷ್ಕರ್ ಇ ತೊಯ್ಬಾ ಕಟ್ಟಿ ಅದೇ ಹಫೀಜ್ ಸಯೀದ್ ಟೀಮೇ ಮುಂಬೈ ಅಟ್ಯಾಕ್ಗೆ ಕಾರಣ ಆಗೋದು. ಲಷ್ಕರ್ ಇ ತೊಯ್ಬಾ ಟಾರ್ಗೆಟು ಎಂಟೈರ್ ಇಂಡಿಯಾ. ಏನಾಗುತ್ತೆ, ಲಷ್ಕರ್ ಇ ತೊಯ್ಬಾ ಅಲ್ಲಿ ಇದ್ದಾಗ ಅದು ತುಂಬ ವಿಂಗ್ಸ್ ಎಕ್ಸ್ಪ್ಯಾಂಡ್ ಮಾಡುವಾಗ ಅದಕ್ಕೆ ಒಸಾಮಾ ಬಿನ್ ಲಾಡೆನ್ ಸಪೋರ್ಟ್ ಮಾಡ್ತಾನೆ. ಇವತ್ತು ನಾವೇನು ಜೈಷ್ ಎ ಮೊಹಮ್ಮದ್ ಚೀಫ್ ಇದ್ದಾನೆ ಅಜರ್ ಅಂತ, ಇವನ್ನ 94ರಲ್ಲಿ ಅರೆಸ್ಟ್ ಮಾಡುತ್ತೆ, 93ಯಲ್ಲಿ ಅರೆಸ್ಟ್ ಮಾಡುತ್ತೆ ನಮ್ಮ ಸರ್ಕಾರ. 93ರಲ್ಲಿ ಅರೆಸ್ಟ್ ಮಾಡಿದ್ರೆ ಆವಾಗ ಇದೇ ಜೈಷ್ ಎ ಮೊಹಮ್ಮದ್ ಸಂಘದವರು 6 ಜನ ಫಾರಿನರ್ಸ್ನ ಕಿಡ್ನಾಪ್ ಮಾಡ್ತಾರೆ. ಅದರಲ್ಲಿ 4 ಜನ ಬ್ರಿಟಿಷವರು, ಒಬ್ಬ ನಾರ್ವೇನು, ಒಬ್ಬ ಅಮೇರಿಕನ್ನು. ಜಾನ್ ಅನ್ನೋ ಅಮೇರಿಕನ್ನು ತಪ್ಸ್ಕೊಂಡು ಬಂದುಬಿಡ್ತಾನೆ. ಅವ್ರನ್ನ ಕಿಡ್ನಾಪ್ ಮಾಡೋದು ಎಲ್ಲಿ ಗೊತ್ತಾ? ಇದೇ ಪೆಹಲ್ಗಾಮಲ್ಲಿ ಜೂನ್ 6ನೇ ತಾರೀಕು. ಪೆಹಲ್ಗಾಮಲ್ಲಿ ಜೂನ್ 6ನೇ ತಾರೀಕು 94ರಲ್ಲಿ ಲಷ್ಕರ್ ಇ ತೊಯ್ಬಾ ಕಿಡ್ನಾಪ್ ಮಾಡ್ತಾರೆ. ಅದರಲ್ಲಿ ಜಾನ್ ಅನ್ನೋ ಅಮೇರಿಕಾದವನು ತಪ್ಸ್ಕೊಂಡು ಬಂದುಬಿಡ್ತಾನೆ. ಇನ್ನೊಬ್ಬ ನಾರ್ವೆ ಅವನು ಸಿಗಾಕ್ಕೊತಾನೆ. ಅಲ್ಲಿ ಅವನ ಹೆಡ್ನ ಕಡ್ದಾಕ್ತಾರೆ. 4 ಜನ ಏನಾದರೂ ಅಂತ ಇವತ್ತಿಗೂ ಗೊತ್ತಾಗಲ್ಲ. ಆ 4 ಜನನ ಇಟ್ಕೊಂಡು ಈ ಜೈಷ್ ಎ ಮೊಹಮ್ಮದ್ ಚೀಫ್ನ ರಿಲೀಸ್ ಮಾಡಿ ಅಂತ ಕೇಳ್ತಾರೆ. ಬಿಡಲ್ಲ. ಆವಾಗೇ ಇವರು ಕಂದಹಾರ್ ಫ್ಲೈಟ್ನ IC-816ನ 160ಕ್ಕೂ ಹೆಚ್ಚಿರೋ ಪ್ಯಾಸೆಂಜರ್ ಫ್ಲೈಟ್ನ ಐಜ್ಯಾಕ್ ಮಾಡೋದು. ಐಜ್ಯಾಕ್ ಮಾಡಿ ಆ ಫ್ಲೈಟ್ ಫಸ್ಟ್ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನದ ISI ಸಪೋರ್ಟು. ISI ಅಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ. IS ಅಂದರೆ ಇಸ್ಲಾಮಿಕ್ ಸ್ಟೇಟ್ ಫಾರ್ ಇರಾಕ್ ಆ್ಯಂಡ್ ಸಿರಿಯಾ ಅಂತ. ಇದು ISI, ಪಾಕಿಸ್ತಾನ್ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂತ. ಪಾಕಿಸ್ತಾನಕ್ಕೆ ಹೋಗುತ್ತೆ. ಅಲ್ಲಿಂದ ಆಫ್ಘಾನಿಸ್ತಾನ ಕಾಬೂಲಿಗೆ ಬರುತ್ತೆ. ಆವಾಗ ಈತ ರಿಲೀಸ್ ಆಗ್ತಾನೆ 96ಅಲ್ಲಿ. ಈತ ರಿಲೀಸ್ ಆದಮೇಲೆ 2000ರಲ್ಲಿ ಕಟ್ಟೋದೆ ಜೈಷ್ ಇ ಮೊಹಮ್ಮದ್. ಲಷ್ಕರ್ ಇ ತೊಯ್ಬಾದಿಂದ ಆಚೆ ಬಂದು ಕೆಲವರು ಕಟ್ಟೋದೆ ಜೈಷ್ ಇ ಮೊಹಮ್ಮದ್. ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟ್ರೇ ಬೆಹವಾಲ್ಪುರ್. ಈತ ಏನು ಮಾಡ್ತಾನೆ, 2001ನಲ್ಲಿ ಜಮ್ಮು ಕಾಶ್ಮೀರ ಅಸೆಂಬ್ಲಿನ ಅಟ್ಯಾಕ್ ಮಾಡ್ತಾನೆ. 2012 ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾನೆ. ಅಷ್ಟೇ ಅಲ್ಲ, 4-5 ಪ್ಲೇಸಲ್ಲಿ ಅಟ್ಯಾಕ್ ಮಾಡ್ತಾನೆ. ಇದು ಭಾಳ ಗಮನಿಸ್ತಾ ಇರುತ್ತೆ. ಮೊನ್ನೆ ಏಕಾಏಕಿ ಇವ್ರ ಫ್ಯಾಮಿಲಿನ ಉಡಾಯಿಸ್ತುತ್ತೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಇಂಡಿಯನ್ ಆರ್ಮಿ. ಆ ಉಡಾಯಿಸಿರೋದ್ರಲ್ಲಿ ಒಬ್ಬ ಸತ್ತೋಗ್ತಾನೆ, ಇವನು ಕಸಿನ್ನು. ಅವ್ನು ಯಾರು ಅಂದರೆ ಮುಂಬೈ ಬಾಂಬಲ್ಲಿ ಬ್ಲಾಸ್ಟಿಗೆ ಬಾಂಬ್ ಇಟ್ಟವನು. ಸೊ ಅವನು ಹೋಗ್ಬೇಕಾಗಿತ್ತು. ಪಾಕಿಸ್ತಾನಕ್ಕೆ ಇನ್ನೂ ಶಿಕ್ಷೆ ಆಗಬೇಕು. ನೋಡಿ, ನೀವು ನಂಬ್ತಿರಲ್ಲೋ, ಎಂಥ ಮಿಸೈಲ್ ಬಳಸಿದ್ದು ಅಂದರೆ ಫೇಸ್ ರೀಡ್ ಮಾಡುತ್ತೆ. ಅದು ನಮ್ಮ ಹತ್ರ ಎಂಥ ಟೆಕ್ನಾಲಜಿ ಅಂದರೆ ಫೇಸ್ ರೀಡ್ ಮಾಡುತ್ತೆ. ಹುಡ್ಕೊಂಡೋಗಿ ಹೊಡೆದಿದೆ ನೋಡಿ. ಅಷ್ಟು ದೊಡ್ಡ ಬೆಹವಾಲ್ಪುರದಲ್ಲಿ ಆ ಜೈಷ್ ಇ ಮೊಹಮ್ಮದ್ ಹೆಡ್ ಕ್ವಾರ್ಟರ್ನ ಮಾತ್ರ ಡೆಸ್ಟ್ರಾಯ್ ಮಾಡಿದ್ದಾರೆ. ಮತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಪಾಕಿಸ್ತಾನದ ನಾಗರಿಕರಿಗಾಗಲಿ ಆರ್ಮಿ ಬೇಸ್ಗಾಗಲಿ ತೊಂದರೆ ಕೊಟ್ಟಿಲ್ಲ. ಯಾವನು ಟೆರರಲ್ಲಿ ಇನ್ವಾಲ್ವ್ ಆಗಿದ್ದಾನೋ ಅವ್ನು ಉಡಾಯಿಸಿದ್ದಾರೆ. ತಪ್ಪೇನಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಆಪರೇಷನ್ ಸಿಂಧೂರ್ 2.1 ಸ್ಟಾರ್ಟ್ ಆಗುತ್ತೆ. ಇನ್ನೂ ಉಡಾಯಿಸ್ತಾರೆ. ರಾತ್ರಿ ಜಮ್ಮು ಮೇಲೆ ಅಟ್ಯಾಕ್ ಆಗಿದೆ ಅಂತ ಅದು ಗೊತ್ತಾಯಿತು. ಪಾಕಿಸ್ತಾನ ಅವ್ರು ಏನೂ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ POK ಅಂತಿದೆ. ಅದನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ವಶಪಡಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ನಾನು ಕೇಂದ್ರಕ್ಕೆ, ಇಂಡಿಯನ್ ಆರ್ಮಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ಟೆರರ್ ಆ್ಯಕ್ಟಿವಿಟೀಸು ಇಲ್ಲಿಗೆ ನಿಲ್ಲಬೇಕು. ಹಿಜ್ಬುಲ್ಲಾ, ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಈ ಸಂಘಟನೆಗಳು. ಮತ್ತು ಮೊನ್ನೆ ಲಾಹೋರ್ಗೆ 30 ಕಿಲೋಮೀಟ್ರ್ ದೂರದಲ್ಲಿ ಲಷ್ಕರ್ ಇ ತೊಯ್ಬಾ ಹೆಡ್ ಕ್ವಾರ್ಟರ್ ಇರೋದು. ಬೆಹವಾಲ್ಪುರಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ ಇರೋದು. ಎರಡನ್ನೂ ಬಿಟ್ಟು ಮಿಕ್ಕಿದ್ದು ಉಡಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಈಗಾಗಲೇ ಆ ಜೈಷ್ ಎ ಮೊಹಮ್ಮದ್ ಅವನು ಬಾಯಿ ಬಡ್ಕೊತಾ ಇದ್ದಾನೆ, ಸತ್ತೋಗ್ಬೇಕಾಗಿತ್ತು ಅಂತ. ಮೋಸ್ಟ್ಲಿ ಅವನೇನು ಸತ್ತೋಗೋ ಅವಶ್ಯಕತೆ ಇಲ್ಲ, ನಮ್ಮವರೇ ಉಡಾಯಿಸ್ತಾರೆ. ಮೋಸ್ಟ್ಲಿ ಅವನಿರೋ ಜಾಗನೂ ಪತ್ತೆ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಕೆಲವು ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾನಲ್ಸ್ ನೋಡ್ತಿದ್ದರೆ 2.2 ಅಲ್ಲಿ ಅವನು ಹೋಗ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆಲ್ ದಿ ಬೆಸ್ಟ್ ಟು ಇಂಡಿಯನ್ ಆರ್ಮಿ.